ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ರೆ ಈ ಸೂಕ್ಷ್ಮತೆ ನಿನ್ಗೆ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ? ಅಜ್ಜಿ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗಲ್ಲ. ಅದನ್ನ ನಾವೇ ಸರಿ ಮಾಡ್ಬೇಕು. ನಾನ್ ಸರಿ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ಇವನ್ ಹೆತ್ತವ್ರ ಶಾಪನೂ ಬೇಡ, ನನ್ನ ಮೊಮ್ಮಗಳ ಬದುಕು ಹಾಳಾಗೋಯ್ತಲ್ಲ ಅಂತ ನಾನು ಕೊರಗೋದು ಬೇಡ. ಶಾಂತಿ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ? ಗೊತ್ತು, ಗುರಿ ಇಲ್ಲದೆ ನಡೆದಿರೋದು ನೀವುಗಳು. ಈಗ ನನ್ನನ್ನು ಕೇಳ್ತೀರಾ? ಅಜ್ಜಿ, ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕೂತ್ಕೊಳ್ಳಿ. ನೋಡಿ, ನೀವು ಏನು ಯೋಚನೆ ಮಾಡ್ತಿದ್ದೀರಾ, ಏನು ಮಾತಾಡ್ತಿದ್ದೀರಾ, ನಂಗೆಲ್ಲ ಅರ್ಥ ಆಗುತ್ತೆ. ಆದರೆ ಇದು ಈಗ ತಗೊಳ್ಳೋ ನಿರ್ಧಾರ ಅಲ್ಲ. ಹಾಗಂತ ಮನ್ಸಿಗೆ ಬಂದಾಗೆಲ್ಲ ಆಡಕ್ಕಾಗತ್ತಾ? ಅಪ್ಪ ಅಮ್ಮ ಇಬ್ರು ಒಪ್ಪಿಗೆ ಇಲ್ಲದೆ ಮದುವೆ ಆಗೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸಿದ್ದಾರೆ. ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ. ತೇಜಸ್ ನಿಮ್ಮಿಂದ ಈ ವಿಷಯನ ಬೇಕು ಅಂತ ಮುಚ್ಚಿಟ್ಟಿಲ್ಲ. ತೇಜಸ್ ನನಗೆ ಈ ವಿಷಯ ಹೇಳಿದಾಗ ಎಲ್ಲಿ ಅವರಿಬ್ಬರನ್ನ ದೂರ ಮಾಡ್ಬಿಡ್ತೀರನ್ನೋ ಭಯ ಇತ್ತು. ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೆ ಆ ಕ್ಷಣದಲ್ಲಿ ಅವ್ರಿಗೆ ಧೈರ್ಯ ಇರಲಿಲ್ಲ. ಹಾಗಂತ ನಿತ್ಯಂಗೆ ಮೋಸನೂ ಮಾಡಲಿಲ್ಲ. ಈಗ ನಿತ್ಯ ಜೊತೆ ನಿಂತಿದ್ದಾರಲ್ವಾ, ಅಪ್ಪ ಅಮ್ಮನ್ನ ಮುಂದೆ ಒಪ್ಪಿಸ್ತೀನಿ ಅಂತ ನಂಬಿದ್ದಾರೆ. ಒಪ್ಲಿಲ್ಲ ಅಂದ್ರೆ ದೊಡ್ಡವ್ರ ಒಪ್ಪಿಗೆಯಿಂದ ಆಗಿರೋ ಮದುವೆಲಿ ಎಲ್ಲ ಚೆನ್ನಾಗಿರುತ್ತೆ ಅಂತಾನೂ ಇಲ್ಲ, ಅಥವಾ ಎಲ್ಲಾರನ್ನೂ ಎದುರಾಕೊಂಡು ಆಗಿರೋ ಮದುವೆ ಎಲ್ಲ ಚೆನ್ನಾಗಿರುತ್ತೆ ಅಂತಾನೂ ಅಲ್ಲ. ಈ ವಿಷಯದಲ್ಲಿ ಇಬ್ರು ಮೆಚೂರ್ಡ್ ಇದ್ದಾರೆ. ತೇಜಸ್ ಎಲ್ಲರ ಆಶೀರ್ವಾದ ತಗೊಂಡೇ ಮದುವೆ ಆಗ್ತಾರೆ. ನನ್ನಿಂದ ತಪ್ಪಾಗಿದೆ ಅಂತ ಒಪ್ಕೋತೀನಿ, ಆದರೆ ಈ ತಪ್ಪು ತಪ್ಪಾಗಿ ಉಳಿಯಲ್ಲ ಅಂತ ನನಗೆ ಭರವಸೆ ಇದೆ. ನಿಮ್ಮ ಮೊಮ್ಮಗಳು ತನಗೆ ತಕ್ಕನಾದ ಹುಡುಗನ್ನೇ ಆರಿಸ್ಕೊಂಡಿದ್ದಾಳೆ. ಇಬ್ರು ಖುಷಿಯಾಗಿರ್ತಾರೆ, ಬಟ್ ನೀವು ಖುಷಿಯಾಗಿದ್ರೆ. ಕರ್ಣ ಹೇಳ್ತಾ ಇರೋದು ನಿನಗೆ ಸರಿ ಅನಿಸ್ತಾ ಇದೆ ತಾನೆ? ಪರಿಸ್ಥಿತಿ ಬದಲಾಗಲ್ಲ, ಆದ್ರೆ ನಮ್ಮ ಯೋಚನೆನ ನಾವು ಬದಲಾಯಿಸ್ಕೋಬೇಕು. ಆಗ್ಲೇ ಏನ್ ಬಂದ್ರೂ ನಾವು ದಾಟಕ್ಕಾಗೋದು. ನೋಡಪ್ಪ, ನಿಶ್ಚಿತಾರ್ಥ ಆಗೋಕ್ ಮುಂಚೆಯಿಂದನೂ ನಿನ್ನ ಈ ಮನೆಯವನು ಅಂತ ತಿಳ್ಕೊಂಡಿದ್ದಾರೆ. ಮನೆಯವ್ರ ಹತ್ರ ಗುಟ್ಟು ಮುಚ್ಚಿಡಬಾರ್ದು. ಏನೇ ಬಂದ್ರು ಹೆದರಿಸ್ತೀವಿ ಅನ್ನೋ ಧೈರ್ಯ ಇರ್ಬೇಕು. ನನ್ನಿಂದಾನೇ ತಪ್ಪಾಗಿರೋದು. ನಿತ್ಯ, ಸಾರಿ. ಅಜ್ಜಿ, ಸಾರಿ. ಸರಿ ಸರಿ, ಬರೋ ಈ ಕಡೆ. ಚಿನ್ನಿ, ನಿಂದೇನೇ ಕಂಪ್ಲೇಂಟ್ ಇದ್ರು ದೇವ್ರ ಹತ್ರ ಹೇಳ್ಕೊ, ಅವನೆಲ್ಲ ಸರಿ ಮಾಡ್ತಾನೆ. ನಿನ್ನ ಮನಸ್ಸು ಹಗೂರ ಆಗ್ಬೇಕು ಅಂದ್ರೆ ದೇವಸ್ಥಾನನೇ ಸರಿಯಾದ ಜಾಗ. ಎದಳ ಹೇಳಿ ಆಟ ಮಾಡಬೇಡ. ಹೇಳಪ್ಪ, ಹೇಳು. ಕರುನಾಡ ಕಣ್ಣ